ಕೆಲಸದಿಂದ ಕಿತ್ತಾಕಿ ದರ್ಪ ಮೆರೆದ ಕಂಪನಿ. ನಮ್ಮ ಯಜಮಾನ್ರು ಮೂಲೆಯಲ್ಲಿ ಬಿದ್ದಿದ್ರು ಮೇಡಮ್. ಮೂಲೆಯಲ್ಲಿ ಬಿದ್ದಿದ್ದವ್ರನ್ನ ಬಿಟ್ಟು ಬಂದು ಕೆಲಸ ಮಾಡಿದ್ದೀವಿ. ಈ ಮಾಮೂಲಿ ನಾವು ಕೆಲಸಕ್ಕೆ ಬಂದರೆ ಗೇಟಿಂದ ಈಚೆಗೆ ಬೀಗ ಹಾಕಿ ಗೇಟಾಗಿಂದ ಈಚೆಗೆ ನಿಲ್ಸಿರು ಮೇಡಮ್. ಬಾತ್ರೂಮ್ ತೊಳೆದಿದ್ದಾರೆ 6 ವರ್ಷದಿಂದ. ಈಗ ಏನು ಕಂಪ್ನಿ ಓಪನ್ ಆಗಿತ್ತಾ ಅವತ್ತಿಂದನೂ ಮಾಡಿದ್ದಾರೆ, ಧೂಳು ಗುಡಿಸಿದ್ದಾರೆ. ಕಷ್ಟ ಆಗ್ತಾ ಇಲ್ವಾ ಸರ್ ನಮಗೆ? ಇದನ್ನೇ ನಂಬ್ಕೊಂಡು ನಾವೇನೇನೆಲ್ಲ ಮಾಡ್ಕೊಂಡಿರ್ತೀವಿ. ಮಕ್ಳಿಗೆ ಫೀಸ್ ಕಟ್ಟಬೇಕು, ಸಂಘಗಳಿಗೆ ಕಟ್ಟಬೇಕು, ಮನೆ ಬಾಡಿಗೆಗಳು ಕಟ್ಕೋಬೇಕು, ಎಲ್ಲ ಬಡವರೇ ಇರೋದಿಲ್ಲ. ಮ್ಯಾಟ್ಕಿನ್ ಕಂಪನಿಯ ವಿರುದ್ಧ ರೊಚ್ಚಿಗೆದ್ದ ಕಾರ್ಮಿಕರು. ನಾವೇನು ಕೆಲಸ ಮಾಡಿಲ್ವ ಮೇಡಮ್? ನಾವು ಕೊಟ್ಟಾಗ ಸಂಬಳ ಇಸ್ಕೊಂಡಿದ್ದೀವಿ ಮೇಡಮ್. ನಮ್ಗೆ ಪಿ ಎಫ್ ಸರಿಯಾಗಿ ಕಟ್ತಾ ಇಲ್ಲ. ಸರಿ ಯಾವಾಗಲ 200 300 ಹಿಂಗೆ ಕಟ್ಟೇವ್ರಿ. ಪಿ ಎಫ್ ಅನ್ಯಾಯ ಮಾಡಿದ್ದಾರೆ. ಕಾರ್ಮಿಕ ವಿರೋಧಿ ಭ್ರಷ್ಟಾಧಿಕಾರಿಗಳಿಗೆ. ಎಸ್ ವೀಕ್ಷಕರೇ, ಕೆಲವು ಕಂಪನಿಗಳೇ ಹಾಗೆ ತಮಗೆ ಕೋಟಿ ಕೋಟಿ ಲಾಭ ಬರ್ತಿದ್ದಾಗ ಕಾರ್ಮಿಕರು ನೆನಪಾಗೋದೇ ಇಲ್ಲ. ಆದ್ರೆ ಕಂಪನಿ ಸ್ವಲ್ಪ ನಷ್ಟದ ಕಡೆ ಮುಖ ಮಾಡ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಬಡ ಕಾರ್ಮಿಕರನ್ನೇ ಕೆಲಸದಿಂದ ಕಿತ್ತು ಹಾಕಿ ಅವರನ್ನ ಬೀದಿಗೆ ತಳ್ಳುವ ಕೆಲಸವನ್ನ ಮಾಡ್ತವೆ. ಇಷ್ಟು ವರ್ಷ ಅವರು ಕಂಪನಿಯ ಒಂದು ಭಾಗವಾಗಿದ್ರು, ಕಂಪನಿಯ ಏಳಿಗೆಗಾಗಿ ಶ್ರಮ ಹಾಕಿದ್ರು ಅಂತ ಕನಿಷ್ಠ ಗೌರವವನ್ನು ಕೊಡದೆ ಅವರಿಗೂ ಫ್ಯಾಮಿಲಿ ಇದೆ, ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿಬಿಟ್ರೆ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಯೋಚಿಸದೆ ಕೆಲಸದಿಂದ ತೆಗೆದು ಹಾಕಿ ದರ್ಪ ಮೆರೆಯುತ್ತಾರೆ. ಇದೀಗ ತುಮಕೂರಿನ ಹೊರವಲಯದಲ್ಲಿರುವ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿಯೂ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಕಾರ್ಮಿಕರನ್ನ ಏಕಾಏಕಿ ತೆಗಿತಿರುವಂತಹ ಕೆಲಸಗಳು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದಾಗ್ಬಿಟ್ಟಿದೆ. ಅಂಥದ್ದೇ ಘಟನೆಯೊಂದು ಈಗ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ವಸಂತ ನರಸಾಪುರ ಅಂತಕ್ಕಂಥ ಏರಿಯಾದಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಮ್ಯಾಟ್ಕಿನ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟ್ನಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರನ್ನ ಏಕಾಏಕಿ ತೆಗೆದುಹಾಕಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದು ಈಗ ಕಾರ್ಮಿಕರು ಕಳೆದ 1 ತಿಂಗಳಿಂದ ಅಹೋರಾತ್ರಿ ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ. ಈಗ ನೀವು ನೋಡ್ಬೋದು ವಿಡಿಯೋದಲ್ಲಿ ಕಾರ್ಮಿಕರು ಕಾರ್ಖಾನೆಯ ಮುಂದೆ ಕೂತು ಹೋರಾಟವನ್ನ ಮಾಡ್ತಿದ್ದಾರೆ. ಮ್ಯಾಟ್ಕಿನ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿರುದ್ಧ ಈ ಕಾರ್ಮಿಕರು ಧರಣಿಯನ್ನ ನಡೆಸ್ತಾ ಇದ್ದು ಯಾವುದೇ ನೋಟಿಸ್ ಅನ್ನ ಕೊಡದೆ ಕೆಲಸದಿಂದ ತೆಗೆದು ಹಾಕಿರೋದ್ರಿಂದ ಈ ಹೋರಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಕಾನೂನು ಹೋರಾಟವನ್ನು ಕೂಡ ಕಾರ್ಮಿಕರು ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಲೋ ಬಿಸ್ನೆಸ್ ಅಂದ್ರೆ ಕಡಿಮೆ ಆದಾಯ ಆಗ್ತಾ ಇದೆ ಕಂಪನಿಗೆ ಅಂತಕ್ಕಂಥ ಕಾರಣವನ್ನ ಕೊಟ್ಟು ಈ ಮ್ಯಾಟ್ಕಿನ್ ಅಂತಕ್ಕಂಥ ಕಂಪನಿ ಈ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿದೆ. ಹಾಗೂ ಯಾವುದೇ ಮುಂಚಿತವಾಗಿ ಯಾವುದೇ ಪತ್ರವನ್ನ ನೀಡದೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಜಾರಿ ಮಾಡದೆ ಏನು ಅವರನ್ನ ಕೆಲಸದಿಂದ ತೆಗೆದುಹಾಕಿದೆ. ಇವತ್ತು ಕಾರ್ಮಿಕರು ಇದೇ ಕಂಪನಿಯಲ್ಲಿ ಕಳೆದ 3-4 ವರ್ಷಗಳಿಂದ ಕೆಲಸವನ್ನ ಮಾಡ್ತಿದ್ದು ಇದೇ ಕೆಲಸವನ್ನ ನಂಬಿಕೊಂಡು ಜೀವನ ಮಾಡ್ತಿದ್ದಂತಹ ಕಾರ್ಮಿಕರ ಬದುಕು ಈಗ ಬೀದಿಗೆ ಬಂದಿರುವಂಥದ್ದು. ಈ ಕೆಲಸವನ್ನ ನಂಬಿ ಬದುಕ್ತಿದ್ದಂತಹ ವಿಧವೆಯರು, ಮಹಿಳೆಯರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಈ ಕೆಲಸವನ್ನ ನಂಬಿಕೊಂಡೇ ನಾವು ಜೀವನವನ್ನ ಮಾಡ್ತಾ ಇದ್ವಿ. ಏಕಾಏಕಿ ಯಾವುದೇ ರೀತಿಯ ಕಾರಣವನ್ನ ಕೊಡದೆ ಈ ರೀತಿ ಕಂಪನಿ ಕೆಲಸದಿಂದ ತೆಗೆದು ಹಾಕಿದ್ದು ನಮಗೆ ನೋವಾಗಿದೆ. ನಮ್ಮನ್ನ ಮತ್ತೆ ಕೆಲಸಕ್ಕೆ ತಗೊಳ್ಳಿ ಅಂತ ಕಾರ್ಮಿಕರು ಇಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಕಾರ್ಮಿಕರ ಈ ಹೋರಾಟಕ್ಕೆ ಮಣಿಯುತ್ತಾ ಕಂಪನಿ ನೋಡ್ಬೇಕಾಗಿದೆ. ಇದು ರಾಜ್ಯದ ಕಾರ್ಮಿಕ ಸಚಿವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ. ಸಂತೋಷ್ ಲಾಡ್ ಅವರೇ ಒಂದು ಕ್ಷಣ ರಾಜ್ಯದಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದನ್ನ ನೀವು ನೋಡ್ಲೇಬೇಕು. ಇಂತಹ ನೂರಾರು ಸಾವಿರಾರು ಲಕ್ಷಾಂತರ ಕಾರ್ಮಿಕರು ಈಗ ಸಂಕಷ್ಟದಲ್ಲಿದ್ದಾರೆ. 5-6 ವರ್ಷಗಳ ಕಾಲ ಕಂಪನಿಯಲ್ಲಿ ಕೆಲಸವನ್ನ ಮಾಡಿ ತಕ್ಷಣ ಈ ಕಾರ್ಮಿಕರು ಟರ್ಮಿನೇಷನ್ ಅನ್ನ ಮಾಡ್ತಿದೆ ಏನು ಕಂಪನಿಗಳು. ಇಂತಹ ಕಂಪನಿಗಳ ವಿರುದ್ಧ ಕಾರ್ಮಿಕ ಸಚಿವರು ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕಂತಕ್ಕಂಥದ್ದು. ಹೌದು, ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಮ್ಯಾಟ್ಕಿನ್ ಎಂಬ ಕಂಪನಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ 50ಕ್ಕೂ ಹೆಚ್ಚು ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ಕಿತ್ತು ಹಾಕಿ ದರ್ಪ ಮೆರೆದಿದೆ. 5ಕ್ಕೂ ಹೆಚ್ಚು ವರ್ಷದಿಂದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರನ್ನ ಯಾವುದೇ ಕಾರಣವನ್ನು ನೀಡದೆ ತೆಗೆದುಹಾಕಿದೆ. ಇದರಿಂದ ರೊಚ್ಚಿಗೆದ್ದ ಕಾರ್ಮಿಕರು ಕಂಪನಿಯ ಎದುರೇ ಕುಳಿತು ಅಹೋರಾತ್ರಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಏಕಾಏಕಿ ಕೆಲಸದಿಂದ ಕಿತ್ತು ಹಾಕಿ ತಮ್ಮನ್ನ ಬೀದಿಗೆ ತಳ್ಳಿರುವ ಕಂಪನಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬನ್ನಿ ಈಗ ನಮ್ಮ ಜೊತೆ ಈ ಕಾರ್ಮಿಕರ ಕಾಂಟ್ರಾಕ್ಟ್ ಅನ್ನು ತಗೊಂಡಿರುವಂತಹ ಕುಮಾರ್ ಅವರು ಇದ್ದಾರೆ. ಅವರು ಈ ಕಾರ್ಮಿಕರ ಟರ್ಮಿನೇಷನ್ ಬಗ್ಗೆ ಏನೆಲ್ಲ ಹೇಳ್ತಾರೆ, ಇನ್ನಷ್ಟು ಮಾಹಿತಿನ ಅವ್ರ ಹತ್ರ ಕೇಳ್ಕೊಳ್ಳೋಣ. ನಮಗೆ
5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಮೇಡಮ್, ಇಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀವಿ. ಈಗ ಕಂಪನಿ ನಿಮಗೆ ಕೆಲಸಕ್ಕೆ ಬರೋಕ್ ತೆಗೆದು ಹಾಕೋಕ್ ಮುಂಚೆ ಯಾವ ರೀತಿ ಆಗಿರುವಂತಹ ನೋಟಿಸ್ ಏನಾದರೂ ಕಳಿಸಿತ್ತು? ಏನೂ ಇಲ್ಲ ಮೇಡಮ್, ಏಕಾಏಕಿ ನಮಗೆ ಟರ್ಮಿನೇಷನ್ ಲೆಟರ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳಿದ್ದಾರೆ ಅಷ್ಟೇ ಮೇಡಮ್. ಈಗ ನಾವು 5 ವರ್ಷ ಕೆಲಸ ಮಾಡಿರೋರು ಇದ್ದಾರೆ, 4 ವರ್ಷ ಇದ್ದಾರೆ, 3 ವರ್ಷ ಇದ್ದಾರೆ. ನಾವು ಅವ್ರಿಗೆ ಏಕಾಏಕಿ ಹೆಂಗೆ ತೆಗಿಯಕ್ಕೆ ಬರುತ್ತೆ ಮೇಡಮ್? ನಾವು ಈ ರೀತಿ ತೆಗಿಯಕ್ಕೆ ಬರೋದಿಲ್ಲ. ನಮಗೆ ಸೂಕ್ತವಾದಂಥ ಕಾರಣವನ್ನು ತಿಳಿಸಿ ಅಂತೇಳಿ ನಾವು ಇಮಿಡಿಯೇಟಾಗಿ ಅವರಿಗೆ ಆನ್ಸರ್ ಮಾಡಿದ್ದೀವಿ. ಅದು ಆದಮೇಲೆ 2 ತಿಂಗಳು ನಂತರ ಅವರು HR ಪೋಸ್ಟ್ ಖಾಲಿ ಇತ್ತು. ನಮ್ಮ ಪರವಾಗಿ, ಕಾರ್ಮಿಕರ ಪರವಾಗಿ ಒಬ್ಬರು HR ಕೆಲಸ ಮಾಡಿದ್ರು. ಕಂಪನಿ ಎಂಪ್ಲಾಯೀಸ್ಗೆ ಬೋನಸ್ ಕೊಟ್ಟಿದ್ರು, ನಮ್ಮ ಎಂಪ್ಲಾಯೀಸ್ಗೆ ಬೋನಸ್ ಕೊಟ್ಟಿರಲಿಲ್ಲ. ನಾವು ಅದನ್ನು ಸರ್ ಇಷ್ಟವಷ್ಟು ನಮಗೂ ನಮ್ಮ ಎಂಪ್ಲಾಯೀಸ್ಗೆ ಕೊಡಿಸಿ ಅಂತ ನಾವು ಕೇಳಿದ್ರು. ಆ ಕೇಳಿದ್ದಕ್ಕೆ ಅವರು ನಾವು ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಬಾಸ್ ಹತ್ರ ಮಾತಾಡಿದ್ದಕ್ಕೆ ಅವರು ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ತೆಗೆದಾಕಿದ್ದಾರೆ ಮೇಡಮ್. ತೆಗೆದಾಕಿದ್ದಾರೆ. ಅವ್ರನ್ನ ತೆಗೆದಾಕಿ ಹೋದ್ಮೇಲೆ ನಮಗೆ ಟಾರ್ಗೆಟ್ ಮಾಡಿದ್ದಾರೆ. ಈಗ ನಿಮಗೇನು ನೋಟಿಸನ್ನು ಕೊಟ್ಟಿದ್ರು ಅದಾದಮೇಲೆ ಅವರು ಫೆಬ್ರವರಿ 10ನೇ ತಾರೀಕು ನಮಗೆ ಕೊಟ್ಟಿರೋದು. ಅದಾದಮೇಲೆ ನಾವು ಅವ್ರಿಗೆ ಆನ್ಸರ್ ಮಾಡಿ ಆದಮೇಲೆ 2 ತಿಂಗಳು 2.25 ತಿಂಗಳು ನಮಗೆ ಯಾವ ತೊಂದರೆನೂ ಇರಲಿಲ್ಲ. ಈ ಹೊಸ HR ಬಂದ ಮೇಲೆ ಅವ್ರಿಗೆ ಇಮಿಡಿಯೇಟಾಗಿ ನಮಗೆ ಬಂದು 2 ದಿವಸದಲ್ಲೇ ಅಲ್ಲೇ ಲೋ ಬಿಸ್ನೆಸ್ ವ್ಯಾಲ್ಯೂಮು ಟರ್ಮಿನೇಟ್ ಎಗೈನ್ ಅಂತೇಳಿ ನಮಗೆ ಮತ್ತೆ ಇದು ಮಾಡ್ತಾರೆ. ಈಗ ಟರ್ಮಿನೇಟ್ ಮಾಡಿದ್ರು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಬರ್ಬೇಕು. ಈಗ ಏಕಾಏಕಿ 50-60ಕ್ಕೆ ಹೆಚ್ಚು ಜನ ಒಂದೇ ಸಾರಿ ಕೆಲಸದಿಂದ ತೆಗೆದ್ರೆ ನಾನು ಹೇಳಿದೆ ಅದಕ್ಕೆ ತೆಗಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳಿದೆ ನಾನು. ಆಮೇಲೆ ನಮಗೆ ಲೋ ಬಿಸ್ನೆಸ್ ವ್ಯಾಲ್ಯೂಮು ಅದು ಇದು ಅಂತ ಹೇಳ್ತಾರೆ. ಬೇರೆ ಕಾಂಟ್ರಾಕ್ಟ್ನವ್ರಿಗೆ 25-30 ಜನ ಮ್ಯಾನ್ ಪವರ್ ಕರೆಸಿ ಗೇಟ್ ಹತ್ರ ನಿಲ್ಲಿಸ್ಕೊಂಡಿದ್ರು. ನಾವು ಅದಕ್ಕೆ ನೀವು ಒಂದು 1000 ಜನ ತೊಗೊಳ್ಳಿ, ಅದು ನಮಗೆ ಸಂತೋಷ, ಕಾರ್ಮಿಕರಿಗೆ ಕೆಲಸ ಕೊಡಿ, ಬಟ್ ನಮ್ಮ ಎಂಪ್ಲಾಯೀಸ್ನ ತೆಗೆದುಬಿಟ್ಟು ಬೇರೆಯವ್ರಿಗೆ ಕೊಡೋವಂಥದ್ದು ಅವಶ್ಯಕತೆ ಏನಿಲ್ಲ ಅಂತ ನಾವು ಹೇಳಿದ್ದೀವಿ ಅವ್ರಿಗೆ. ಈ ಮ್ಯಾಡ್ಸ್ಕಿನ್ ಎಂಬ ಕಂಪನಿ ಔಷಧಿ ತಯಾರಿಕಾ ಕಂಪನಿಯಾಗಿದ್ದು ಹೆಚ್ಚಿನ ಎಲ್ಲ ಕಾರ್ಮಿಕರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಂಡಿತ್ತಂತೆ. ಜೊತೆಗೆ ಕಾರ್ಮಿಕರಿಗೆ ಸರಿಯಾದ PF, ESI ಸೇವೆಯನ್ನ ಕೂಡ ನೀಡಿರಲಿಲ್ವಂತೆ. ಕಡಿಮೆ ವೇತನವನ್ನ ನೀಡಿ ಜಾಸ್ತಿ ಕೆಲಸವನ್ನ ಮಾಡಿಸಿಕೊಳ್ತಿದ್ರಂತೆ. ಒಮ್ಮೊಮ್ಮೆ ತಡವಾಗಿ ಸಂಬಳವನ್ನ ನೀಡಿದ್ರೂ ಕೂಡ ಕಾರ್ಮಿಕರು ಯಾವುದೇ ತಕರಾರು ಮಾಡದೆ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆದ್ರೆ ಇದೀಗ ಯಾವುದೇ ಕಾರಣವನ್ನ ಕೂಡ ನೀಡದೆ 50ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕೆಲಸದಿಂದಲೇ ಕಿತ್ತು ಹಾಕಿ ಬೀದಿಗೆ ತಳ್ಳಿದ್ದಾರಂತೆ. ಹೋರಾಟದಲ್ಲಿ ನಿರತ ಆಗಿರುವಂತಹ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಅವರು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು, ಯಾವ ಕಾರಣಕ್ಕಾಗಿ ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ, ಇನ್ನಷ್ಟು ಅವರ ಹತ್ರ ಮಾಹಿತಿಯನ್ನ ಕೇಳ್ಕೊಳ್ಳೋಣ ಬನ್ನಿ. ನಮಸ್ತೆ. 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡಿದ್ರು ಕೂಡ ಸಡನ್ನಾಗಿ ಈ ಒಂದು ತಿಂಗಳಿಂದ ನಮಗೆ ಕೆಲಸ ಇಲ್ಲ, ಏನೂ ಇಲ್ಲ. ಸಡನ್ನಾಗಿ ನಮಗೇನು ಇನ್ಫಾರ್ಮ್ ಮಾಡಿಲ್ಲ, ಏನೂ ಇಲ್ಲ. ಗೇಟಿಂದ ನಾವು ಆರಾಮಾಗಿ ಡ್ಯೂಟಿಗೆ ಶನಿವಾರ ಬರಬೇಕಾದ್ರೆ ಇವ್ರು ಆಚೆಗಡೆ ನಿಲ್ಲಿಸ್ಬಿಟ್ಟು ಬೀಗ ಹಾಕಿದ್ದಾರೆ. 5 ವರ್ಷದಿಂದ ಕೆಲಸ ಮಾಡಿದ್ದೀವಿ ನಿಯತ್ತಾಗಿ, ಆದರೂ ಕೂಡ ಇವ್ರು ಏನು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ, ಮಾತಾಡಿಲ್ಲ, ಮತ್ತು ಏನು ಒಂದು ಇನ್ಫಾರ್ಮ್ ಕೂಡ ಮಾಡಿಲ್ಲ, ಏನೂ ಇಲ್ಲ. ಕಾಂಟ್ರಾಕ್ಟ್ನವ್ರಿಗೂ ಹೇಳಿಲ್ಲ, ಏನೂ ಹೇಳಿಲ್ಲ. ಸಡನ್ನಾಗಿ ಗೇಟಿಂದ ಆಚೆ ನಿಲ್ಲಿಸ್ಬಿಟ್ಟು ನಮ್ಮನ್ನು ಬೀಗ ಹಾಕಿ ಒಳಗಡೆ ನಿಮಗೆ ಕೆಲಸ ಎಲ್ಲ ತೆಗ್ದಿದ್ದಾರೆ ನಿಮ್ಮನ್ನು ಅನ್ನೋ ಒಂದು ಕಾರಣನ ಸರ್ ಗೇಟು ಸೆಕ್ಯೂರಿಟಿಗೆಲ್ಲ ಫುಲ್ ಬೀಗ ಹಾಕಿಸ್ಬಿಟ್ಟು ನಮ್ಮನ್ನೆಲ್ಲ ಆಚೆ ನಿಲ್ಲಿಸಿದ್ದಾರೆ ಮೇಡಮ್. ರೀಸನ್ ಏನು ಹೇಳಿಲ್ಲ ಸರ್, ನಮಗೆ ರೀಸನ್ ಏನು ಕೂಡ ಕೊಟ್ಟಿಲ್ಲ. ಬಂದ್ವಿ ಮಾಮೂಲಿ ಟೈಮಿಗೆ, ಸೇಮ್ ಟೈಮ್ಗೆ ಬಂದ್ವಿ, ಆದರೂ ಆಚೆ ನಿಲ್ಲಿಸಿದ್ದಾರೆ. ಕೇಳಿದ್ವಿ ನಾವು ಏನು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಯಾವ ಕಾರಣಕ್ಕೋಸ್ಕರ ನಮ್ಮನ್ನು ಈ ಥರ ನಿಲ್ಲಿಸಿದ್ದೀರಾ, ನಾವೇನಾದರೂ ಕಂಪ್ನಿಯಲ್ಲಿ ಏನಾದರೂ ಕದ್ಕೊಂಡು ಹೋಗಿದ್ದೀವ, ಏನು ಮಾಡಿದ್ದೀವಿ ಅದನ್ನಾದರೂ ಹೇಳ್ರಿ ಅಂತಂದರೆ ಏನೂ ಹೇಳ್ತಾ ಇಲ್ಲ. ಬರೀ ಆಚೆ ಮಾತ್ರ ನಿಲ್ಲಿಸಿಲ್ಲ, ನಿಮ್ಮನ್ನು ತೆಗ್ದಿದ್ದಾರೆ ಕೆಲಸದಿಂದ ಅಷ್ಟೇ. ರೀಸನ್ ಏನೂ ಹೇಳ್ತಾ ಇಲ್ಲ. ಮತ್ತು GMನ ಕರೆಸಿ ಕೇಳ್ರಿ, ನಾವು ಏನಾದರೂ ತಪ್ಪು ಮಾಡಿದ್ದೀವಿ ಅಂತ GMನು ಕೇಳಿದ್ವಿ. GM ಕೂಡ ಅದನ್ನೇ ಹೇಳ್ತಾ ಇರೋದು, MD ಹೇಳಿದ್ದಾರೆ ನಿಮ್ಮನ್ನು ಆಚೆ ನಿಲ್ಸೋಕ್ಕೆ, ಅದಕ್ಕೋಸ್ಕರ ನಾನು ಆಚೆ ನಿಲ್ಲಿಸಿದ್ದೀನಿ ಕಣಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಕೇರೇ ಮಾಡಲಿಲ್ಲ. GM ಅವ್ರ ಪಾಡಿಗೆ ಅವ್ರು ಹೋದ್ರು ಮೇಡಮ್. ತುಂಬ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಿಲ್ಲ, ಮನೆಯಲ್ಲಿದ್ದಾರೆ. ಈ 1 ತಿಂಗಳಾಯಿತು ಸ್ಕೂಲ್ ಓಪನ್ ಆಗಿ, ಆದರೂ ಕೂಡ ಸ್ಕೂಲಿಗೆ ಸೇರಿಸಿಲ್ಲ, ಏನೂ ಇಲ್ಲ. ಮನೆಯಲ್ಲಿ ತುಂಬ ಪರಿಸ್ಥಿತಿ ಇದೆ. ನಮ್ಮ ಮನೆಯಲ್ಲಿ ಬಡತನ, ಮತ್ತು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಾನೇ ದುಡಿಬೇಕು, ಈ ಥರ ಪರಿಸ್ಥಿತಿಲಿ ಇದ್ದೀವಿ ಮೇಡಮ್. ಆದರೂ ಮನೆಯಲ್ಲಿ ತುಂಬ ಕಷ್ಟ. ಅಂದರೆ ಈಗ ನಾವು ಇದನ್ನೇ ನಂಬ್ಕೊಂಡು 5 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಸಡನ್ನಾಗಿ ಒಂದಿನ ಆಚೆ ಹಾಕಿದ್ರೆ ಎಂಥ ಕಷ್ಟ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಪರಿಸ್ಥಿತಿ. ಆದರೂ ಇವರು ಏನು ಸ್ವಲ್ಪನೂ ಕೇರ್ ಮಾಡ್ತಾ ಇಲ್ಲ. ನಾವು 1 ತಿಂಗಳಿಂದ ಅಲಿತಾ ಇದ್ದೀವಿ. ಡೈಲಿ ಬರ್ತೀವಿ, ಕಂಪ್ನಿ ಹತ್ರ ಹೋಗ್ತೀವಿ, ಕೇಳ್ತೀವಿ, ಈಗಲಾದರೂ ರೆಸ್ಪಾನ್ಸ್ ಮಾಡ್ತಾರೇನೋ ಅನ್ನೋ ಕಾರಣಕ್ಕೋಸ್ಕರ ಗೇಟ್ ಹತ್ರ ಬರ್ತೀವಿ, ಹೋಗ್ತೀವಿ. ಯಾರು ಕೂಡ ನಮ್ಮನ್ನು ಯಾಕಿದ್ದೀರಾ, ಏನಕ್ಕೆ ಬಂದ್ರಿ,
ನಿಮಗೆ ಕೆಲಸನ ಏನು GMನೂ ಕೂಡ ಏನು ಮಾತಾಡಿಸ್ತಾ ಇಲ್ಲ, ನಮ್ಮನ್ನು HR ಕೂಡ ಏನು ಮಾತಾಡಿಸ್ತಾ ಇಲ್ಲ. 5 ವರ್ಷದಿಂದ ಕೆಲಸ ಮಾಡಿದ್ದಕ್ಕೂ ಒಂದು ಚೂರು ಬೆಲೆನೂ ಇಲ್ಲ ಸರ್. ಒಂಥರ ಕಳ್ಳರು ಏನಾದರೂ ಬಂದಾಗ ಆಚೆ ನಿಲ್ಲಿಸ್ತಾರಲ್ಲ ಆ ಥರ ನಮ್ಮನ್ನು ಆಚೆ ಕೂರಿಸಿದ್ದಾರೆ ಅಷ್ಟೇ ಸರ್. ಇನ್ನು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳುವ ವೇಳೆ ಸರ್ಕಾರಗಳು ಸ್ಥಳೀಯರಿಗೆ ಉದ್ಯೋಗದ ಭರವಸೆಯನ್ನ ನೀಡಿದ್ದವು. ಆದರೆ ಸ್ಥಳೀಯರನ್ನ ಕೇವಲ ಕೆಳಹಂತದ ಹುದ್ದೆಗಳಿಗೆ ಮಾತ್ರ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳುತ್ತಿರುವ ಕಂಪನಿಗಳು ಒಳ್ಳೆಯ ಹುದ್ದೆಗಳಿಗೆ ಉತ್ತರ ಪ್ರದೇಶದ ಮೂಲದವರನ್ನ ನೇಮಿಸಿಕೊಳ್ತಿದ್ದಾರಂತೆ. ಇದೀಗ ನಮ್ಮ ಬಳಿ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡಿಸಿಕೊಂಡು ಏಕಾಏಕಿ ಕೆಲಸದಿಂದ ಕಿತ್ತು ಹಾಕಿದ್ದಾರೆ ಎಂದು ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಮ್ಮ ತಾತಂದಿರು, ನಮ್ಮ ಅಪ್ಪಾಜಿಯವ್ರದ್ದು ಜಮೀನುಗಳನ್ನು ಎಲ್ಲ ನಾವು ಈ ಕಂಪನಿಯವರು ಮೊದಲು ಕಟ್ಕೊಳ್ಳೋದಕ್ಕೂ ಮುಂಚೆ ನಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಇವ್ರ ಕಂಪನಿಯವರೆಲ್ಲ ಭರವಸೆ ಕೊಟ್ಟು ಕರ್ನಾಟಕ ಸರ್ಕಾರ ನಮಗೆ ಆ ರೀತಿ ಹೇಳಿ ಮೊದಲು ಇಲ್ಲಿ ಲೋಕಲ್ ಇರೋವಂಥವ್ರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಮೊದಲು ಇಲ್ಲಿ ಎಲ್ಲ ಕಾರ್ಖಾನೆಗಳಿಗೆ ಪರ್ಮಿಷನನ್ನು ಕೊಟ್ಟರು. ಈಗ ಎಲ್ಲ ಬಿಹಾರೀಸು ಬೇರೆ ಕಡೆಯಿಂದ ಬಂದಂಥ ಕಾರ್ಮಿಕರಿಗೆ ಮಾತ್ರ ಇಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ಇಲ್ಲಿ ಲೋಕಲಲ್ಲಿರೋವಂಥ ಕಾರ್ಮಿಕರಿಗೆ ಕೆಲಸನೂ ಇಲ್ಲ, ಏನೂ ಇಲ್ಲ. ಇಲ್ಲಿ 5 ವರ್ಷ ಈ ಕಂಪ್ನಿ 2020 ಸ್ಟಾರ್ಟಿಂಗ್ ಆಗಿದ್ದು. ಆವಾಗಲಿಂದ ಇಲ್ಲಿವರೆಗೂ ನಾವು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮನ್ನು ಮೇ 9ನೇ ತಾರೀಕು ನಾವು ಡ್ಯೂಟಿಗೆ ಬಂದು ಮಾಮೂಲಿ ನಾರ್ಮಲ್ ಆಗಿ ಹೋಗಿದ್ದೀವಿ. ಮೇ 10ನೇ ತಾರೀಕು ನಾವು ಡ್ಯೂಟಿಗೆ ಬಂದಾಗ ಇವರು ಏಕಾಏಕಿ ಗೇಟಿಗೆ ಬೀಗ ಹಾಕಿ ಹೆಚ್ಚಿನ ರೀತಿಯಲ್ಲಿ ಸೆಕ್ಯೂರಿಟಿಗಳನ್ನ ಇಲ್ಲಿ ನೇಮಕ ಮಾಡಿಸಿ ನಮ್ಮನ್ನು ಏಕಾಏಕಿ ಹೊರಗಡೆ ನಿಲ್ಲಿಸಿದ್ದಾರೆ. ಏನಕ್ಕೆ ಅಂತ ಕೇಳಿದರೆ ನಮಗೆ MD ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಿಮಗೆ ಕಾಂಟ್ರಾಕ್ಟ್ ಕ್ಲೋಸ್ ಆಗಿದೆ, ನೀವು ಕಾಂಟ್ರಾಕ್ಟ್ ಅವ್ರನ್ನ ಕೇಳ್ಕೊಳ್ಳಿ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿ ಈ ಕಾರ್ಖಾನೆಯಲ್ಲಿ ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಇಲ್ಲಿ ಏನಿದೆಯೋ ನಮ್ಮ ಡ್ಯೂಟಿ ಮಾಡ್ಕೊಂಡು ಹೋಗಿದ್ವಿ. ನಾವು ಹೌಸ್ ಪಿಕಿಂಗ್ ಕೆಲಸ ಮಾಡ್ತಿದ್ದವ್ರು 10 ಜನ ಇದ್ವಿ. 10 ಜನನೂ ಆಚೆ ಹಾಕಿದ್ದಾರೆ. ಕಾರಣ ಗೊತ್ತಿಲ್ಲ ನಮಗೆ. ಕಾರಣ ಏನಂತ ಕೇಳಿದರೆ ಏನೂ ಹೇಳ್ತಿಲ್ಲ. ಸಡನ್ನಾಗಿ ಫೋನ್ ಮಾಡಿ ಬೆಳಗ್ಗೆ ಕೆಲಸಕ್ಕೆ ಬರಬೇಡ್ರಿ ಅಂತ ಹೇಳಿದ್ರು. ಮಾಮೂಲಿ ಬಂದ್ವಿ ನಾವು. ನೈಟೇ ತಿಳಿಸಿದ್ರು ನಮಗೆ ನಮ್ಮ ಕಾಂಟ್ಯಾಕ್ಟ್ನವರು. ನಾವು ಯಾಕೆ ಏನು ಅಂತ ಕೇಳಿದ್ದಕ್ಕೆ ಕಾರಣ ಹೇಳಿಲ್ಲ. MD ಹೇಳಿದ್ದಾರೆ ಬರಬೇಡ್ರಿ ಅಂತ. ಆದರೂ ಬಂದ್ವಿ ಬೆಳಗ್ಗೆ ನಾವು. ಇವ್ರನ್ನೂ ಬಿಟ್ಟಿಲ್ಲ, ನಮ್ಮನ್ನು ಬಿಟ್ಟಿಲ್ಲ. ಎಲ್ಲ ಗಂಡ ಇಲ್ದರೆ ಇರೋದು. ಎಲ್ಲ ಮಕ್ಕಳನ್ನೂ ಸಾಕಬೇಕು. ಬಾತ್ರೂಮ್ ತೊಳೆದಿದ್ದಾರೆ. 6 ವರ್ಷದಿಂದ. ಈಗ ಏನು ಕಂಪ್ನಿ ಓಪನ್ ಆಗಿತ್ತ ಅವತ್ತಿಂದನೂ ಮಾಡಿದ್ದಾರೆ. ಧೂಳು ಗುಡಿಸಿದ್ದಾರೆ. ಇವತ್ತು ಅವರಿಬ್ಬರು ಬಂದಿಲ್ಲ. ಅವರಿಬ್ಬರು ಬಂದಿದ್ರೆ ಅವ್ರ ಪರಿಸ್ಥಿತಿ ನೋಡಿದರೆ ನಿಮಗೆ ಗೊತ್ತಾಗಿರೋದು. ಕಷ್ಟ ಆಗ್ತಾ ಇಲ್ವಾ ಸರ್ ನಮಗೆ? ಇದನ್ನೇ ನಂಬ್ಕೊಂಡು ನಾವೇನೇನೆಲ್ಲ ಮಾಡ್ಕೊಂಡಿರ್ತೀವಿ. ಮಕ್ಳಿಗೆ ಫೀಸ್ ಕಟ್ಟಬೇಕು, ಸಂಘಗಳಿಗೆ ಕಟ್ಟಬೇಕು, ಮನೆ ಬಾಡಿಗೆಗಳು ಕಟ್ಕೋಬೇಕು. ಎಲ್ಲ ಬಡವರೇ ಇರೋದಿಲ್ಲಿ. ಸಡನ್ನಾಗಿ ಹಿಂಗೆ ಮಾಡಿರೋದು ನಮಗೆ ತುಂಬ ನೋವಾಗಿದೆ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೆ? ನಂದು 4 ವರ್ಷ ಆಗಿದೆ ಮೇಡಮ್. ಇನ್ನೆಲ್ಲ 5 ವರ್ಷ 6 ವರ್ಷ ಹಿಂಗೆ ಮಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ತಮ್ಮನ್ನ ಯಾವುದೇ ಸೂಚನೆಯೂ ಇಲ್ಲದೆ ಏಕಾಏಕಿ ಕೆಲಸದಿಂದ ಕಿತ್ತು ಹಾಕಿದ್ದು ಸರಿಯಲ್ಲ. ಈ ಬಗ್ಗೆ ಕಾರ್ಮಿಕ ಅಧಿಕಾರಿಗಳು ಗಮನ ಹರಿಸಿ ತಮಗಾದ ಅನ್ಯಾಯವನ್ನ ಸರಿಪಡಿಸಬೇಕು. ಅಲ್ಲಿಯವರೆಗೂ ತಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಕಾರ್ಮಿಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೇಡಮ್ ನಾವು ಈಗ 4 ವರ್ಷ ಆಯಿತು ಮೇಡಮ್ ಕೆಲಸಕ್ಕೆ ಬಂದು. ನಮ್ಮ ಯಜಮಾನ್ರು ಮೂಲೆಯಲ್ಲಿ ಬಿದ್ದಿದ್ರು ಮೇಡಮ್. ಮೂಲೆಯಲ್ಲಿ ಬಿದ್ದಿದ್ದವ್ರನ್ನ ಬಿಟ್ಟು ಬಂದು ಕೆಲಸ ಮಾಡಿದ್ದೀವಿ. ಅಂಥವ್ರನ್ನ ಬಿಟ್ಟು ಬಂದು ಕೆಲಸ ಮಾಡಿದ್ದೀವಿ. ಈ ಮಾಮೂಲಿ ನಾವು ಕೆಲಸಕ್ಕೆ ಬಂದರೆ ಗೇಟಿಂದ ಈಚೆಗೆ ಬೀಗ ಹಾಕಿ ಗೇಟಾಗಿಂದ ಈಚೆಗೆ ನಿಲ್ಲಿಸಿರು ಮೇಡಮ್. ಅವತ್ತಲಿಂದ ಬತ್ತಲೇ ಇದ್ದೀವಿ, ನೋಡ್ತಲೇ ಕೇಳ್ತಲೇ ಇದ್ದೀವಿ, ವಾಪಸ್ ಹೋಗ್ತಲೇ ಇದ್ದೀವಿ. ನಾವೇನಕ್ಕೂ ನಮಗೆ ರೆಸ್ಪಾನ್ಸ್ ಮಾಡ್ತಲೇ ಇಲ್ಲ. ನಾವೇನು ಕೆಲಸ ಮಾಡಿಲ್ವ ಮೇಡಮ್? ಅವ್ರು ಕೊಟ್ಟಾಗ ಸಂಬಳ ಇಸ್ಕೊಂಡಿದ್ದೀವಿ ಮೇಡಮ್. ನಮ್ಗೆ PF ಸರಿಯಾಗಿ ಕಟ್ತಾ ಇಲ್ಲ. ಸರಿ ಯಾವಾಗಲ 200 300 ಹಿಂಗೆ ಕಟ್ಟೇವ್ರಿ. SLV ಕಾಂಟ್ರಾಕ್ಟ್ನರು. ನೀವು ಈಗ ತೆಗ್ದಿರೋ ಕಾಂಟ್ರಾಕ್ಟರ್ ಅಲ್ಲ ಅಂದ್ರೆ ಇನ್ನೊಂದು ಕಾಂಟ್ರಾಕ್ಟ್ ಮೇಡಮ್, SLV ಕಾಂಟ್ರಾಕ್ಟ್ನರು. ನಮಗೆ ತಿಂಗಳಿಗೆ 300 400 500 700 ಹಿಂಗೆ ಕಟ್ಟಿದ್ದಾರೆ ಮೇಡಮ್. ನಮಗೆ PF ಅನ್ಯಾಯ ಮಾಡಿದ್ದಾರೆ. ಕೆಲಸದ್ದು ಹಿಂಗೆ ಮಾಡಿದ್ದಾರೆ. ನಾವು ಎಲ್ಲ ಹೋಗ್ಬೇಕು ಮೇಡಮ್? ನಮ್ಮ ಯಜಮಾನ್ರು ಇಲ್ಲ, ಡೆತ್ ಆಗ್ಬಿಟ್ರು. ಇಂಥ ಕೆಲಸಕ್ಕೆ ಬರುವಾಗಲೇ ಡೆತ್ ಆಗ್ಬಿಟ್ರು. ಅಂಥದ್ರಲ್ಲಿ ಕೆಲಸನೂ ತೆಗೆದ್ಬಿಟ್ರು. ನಾವೆಲ್ಲ ಹೋಗ್ಬೇಕು ಮೇಡಮ್? ಇವಾಗ ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಈಗ ನಮ್ಮ ಮಕ್ಕಳು ನಾವು ಸಾಕಬೇಕು. ಅದೇನೇ ಇರಲಿ, ಇಲ್ಲಿ ಮಹಿಳೆಯರಿದ್ದಾರೆ, ವಯಸ್ಸಾದವರಿದ್ದಾರೆ. ಎಲ್ಲರೂ ನ್ಯಾಯಕ್ಕಾಗಿ ಧರಣಿಗೆ ಕುಳಿತಿದ್ದಾರೆ. ಆದರೆ ಈ ಖಾಸಗಿ ಕಂಪನಿ ಇವರನ್ನೆಲ್ಲ ಏಕಾಏಕಿ ಕೆಲಸದಿಂದ ಕಿತ್ತು ಹಾಕಿದ್ದು ಮಾತ್ರ ವಿಪರ್ಯಾಸ. ಪುನೀತ್ ಮತ್ತು ಸಂಗೀತ, ಪ್ರಜಾಶಕ್ತಿ TV, ತುಮಕೂರು.